ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಅಯೋಧ್ಯ ಪಟ್ಟಣದ ವರ್ಣನೆ ಎಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ನಿಶ್ಚಿತವಾದ ಛಂದೋಬದ್ಧವಾದ ರೀತಿಯಲ್ಲಿ ರಚನೆ ಮಾಡಿದ ನಂತರ ಸ್ವತಃ ರಘುನಾಥನ ಪುತ್ರರಾದ ಅವಳಿ ಜವಳಿ ಮಕ್ಕಳಾದ ಕುಶಲವರು ಆ ರಾಮಾಯಣದ ಗಾಯನವನ್ನು ಉಪದೇಶ ಪಡೆದು ಸ್ವಯಂ ಶ್ರೀರಾಮಚಂದ್ರನ ಎದುರಿಗೆ ಹಾಡುತ್ತಿರುವರು. ಈ ರೀತಿಯಾಗಿ ಅವರ ರಾಮಾಯಣ ಕಾವ್ಯದ ಸುಧೆ ಸಾಗಿದೆ. ವೈವಸ್ವತ ಮನುವಿನಿಂದ ಮೊದಲುಗೊಂಡು ಜಯಶಾಲಿಗಳಾಗಿ ಸಮಸ್ತ ಭೂಮಿಯನ್ನು ಆಳುತ್ತಿದ್ದ ಅರಸರುಳ್ಳ ಸಮುದ್ರವನ್ನು ಅಗೆದು 60,000 ಮಕ್ಕಳಿಂದೊಡಗೂಡಿದ ಸಗರ ಚಕ್ರವರ್ತಿ ಮೊದಲಾದ ಮಹಾತ್ಮರುಳ್ಳ ಇಕ್ಷ್ವಾಕು ವಂಶದವರ ಚರಿತ್ರವು ಈ ರಾಮಾಯಣದಲ್ಲಿ ಹೇಳಲ್ಪಡುವುದು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಉಂಟು ಮಾಡುವ ಸಕಲ ವೇದಾರ್ಥಗಳ ಸಾರವಾದ ಈ ಪುಣ್ಯ ಕಥೆಯನ್ನು ಜಗದ್ಹಿತಾರ್ಥವಾಗಿ ವಿಸ್ತರಿಸುವೆನು. ಎಲೈ ಜನಗಳಿರ, ನೀವು ಅಸೂಯೆಯಿಲ್ಲದೆ ಕೇಳಿ ಕೃತಾರ್ಥರಾಗಿರಿ. ಮಹಾ ಸಂಪತ್ತುಗಳಿಂದ ಸಂಪೂರ್ಣವಾಗಿ ಅತಿ ಮನೋಹರವಾದ ಕೋಸಲ ದೇಶದಲ್ಲಿ ಸರಯೂ ನದಿ ತೀರದಲ್ಲಿ ಧನಧಾನ್ಯ ಸಮೃದ್ಧಿಯುಳ್ಳ ಅಯೋಧ್ಯ ಎಂಬ ಪ್ರಸಿದ್ಧವಾದ ಮಹಾಪಟ್ಟಣವೊಂದುಂಟು. ಆ ಪಟ್ಟಣವು ಪೂರ್ವದಲ್ಲಿ ವೈವಸ್ವತ ಮನುವಿನಿಂದ ನಿರ್ಮಿಸಲ್ಪಟ್ಟದ್ದು. ಅದು 12 ಗಾವುದ ನೀಳವಾಗಿ 3 ಗಾವುದ ಅಗಲವಾಗಿ ಇದ್ದಿತು. ಪ್ರಸಿದ್ಧವಾದ ಭತ್ತದ ಗದ್ದೆಗದ್ದೆಗಳುಳ್ಳದ್ದಾಗಿ ವಿಶಾಲವಾದ ರಾಜಬೀದಿಗಳಿಂದ ಮನೋಹರವಾಗಿ ಕದಗಳು, ಹೆಬ್ಬಾಗಿಲುಗಳು, ನಡುವಣ ಅಂಗಳಗಳು ಉಳ್ಳ ಉಪ್ಪರಿಗೆಗಳಿಂದಲೂ ಅನೇಕ ಶಿಲ್ಪಿಗಳಿಂದ ನಿರ್ಮಿತವಾದ ಫಿರಂಗಿ ಮೊದಲಾದ ಸೂತ್ರಾಯುಧಗಳಿಂದಲೂ ವಂಶಾವಳಿ ಬಿರುದಾವಳಿಗಳನ್ನು ಕೊಂಡಾಡುವ ಪಾಠಕ ಜನರಿಂದಲೂ ತುಂಬಿದ್ದಿತು. ಅತ್ಯಂತ ಐಶ್ವರ್ಯಯುಕ್ತವಾಗಿ ಕಾಂತಿಯುಳ್ಳದ್ದಾಗಿ ಉನ್ನತವಾದ ಮುಗಿಲೊಟ್ಟಣೆಗಳಿಂದಲೂ ಟೆಕ್ಕೇಯಗಳಿಂದಲೂ ಹಂದಿಗೊರಡುಗಳಿಂದಲೂ ನಾಟ್ಯ ಸ್ತ್ರೀಯರಿಂದಲೂ ನರ್ತನ ನಾಯಕರಿಂದಲೂ ಮನೋಹರವಾಗಿ ಅತ್ಯುನ್ನತವಾದ ಕೋಟೆಯಿಂದ ರಮಣೀಯವಾಗಿ ದಾಟಲು ಶಕ್ಯವಲ್ಲದ ಅತ್ಯಂತ ಗಂಭೀರವಾದ ಅಗಳುಗಳಿಂದಲೂ ದುರ್ಗಗಳಿಂದಲೂ ಆನೆ, ಕುದುರೆ, ಒಂಟೆಗಳಿಂದಲೂ ಕಪ್ಪವನ್ನು ತಂದುಕೊಡುವ ನಾನಾ ದೇಶಗಳ ಅರಸರಿಂದಲೂ ನಾನಾ ದೇಶಗಳಿಂದ ಬಂದ ಬೇಹುಗಾರರಿಂದಲೂ ರತ್ನ ಖಚಿತಗಳಾದ ಉಪ್ಪರಿಗೆಗಳಿಂದಲೂ ಕ್ರೀಡಾ ಪರ್ವತಗಳಿಂದಲೂ ಶಯಾಗ್ರಹಗಳಿಂದಲೂ ಪ್ರಕಾಶಿಸುತ್ತಾ ದೇವೇಂದ್ರನ ಅಮರಾವತಿಯ ಹಾಗೆ ತೋರುತ್ತಿತ್ತು. ಆ ನಗರವು ಭಯಂಕರಾಕಾರರಾದ ದ್ವಾರಪಾಲಕರುಳ್ಳದ್ದಾಗಿ ಚತುರಂಗದ ಹಲಗೆಯ ಹಾಗೆ ಇರುವ ಚೌಬೀದಿಗಳಿಂದಲೂ ಅತ್ಯಂತ ರೂಪಲಾವಣ್ಯಗಳುಳ್ಳ ಸ್ತ್ರೀಯರಿಂದಲೂ ನವರತ್ನಗಳಿಂದ ಪೂರ್ಣವಾದ ಮೇಲು ಮಾಳಿಗೆ ಮನೆಗಳುಳ್ಳ ಬೀದಿಗಳಿಂದಲೂ ತುಂಬಿದ್ದಿತು. ಕಬ್ಬಿನ ಹಾಲಿನೋಪಾದಿಯಲ್ಲಿ ಸ್ವಾದುವಾದ ಉದಕವುಳ್ಳ ಕೊಳಗಳುಳ್ಳದ್ದಾಗಿ ಭೇರಿ, ಮದ್ದಳೆ, ನಿಸ್ಸಾಳ, ವೀಣೆ ವಾದ್ಯಧ್ವನಿಗಳಿಂದ ಅಪೂರ್ವವಾಗಿ ತಪಸ್ವಿಗಳಿಂದಲೂ ಸಿದ್ಧರಿಂದಲೂ ನಿಬಿಡವಾಗಿ ದೇವಲೋಕದ ರೀತಿಯಲ್ಲಿ ಅತಿ ಸೌಖ್ಯಕರವಾದ ಮನೆಗಳುಳ್ಳದ್ದಾಗಿ ಉತ್ತಮರಾದ ಭಟರ ಸಮೂಹವುಳ್ಳದ್ದಾಗಿ ವನಾಂತರಗಳಲ್ಲಿರುವ ಅತಿ ಭಯಂಕರವಾದ ಸಿಂಹ ವ್ಯಾಘ್ರಗಳನ್ನು ಗರ್ಜಿಸುವ ಕಾಡು ಹಂದಿ ಮೊದಲಾದ ದುಷ್ಟ ಪ್ರಾಣಿಗಳನ್ನು ಎಬ್ಬಿಸಿ ಅತಿ ವೇಗದ ಹಸ್ತ ಚಾತುರ್ಯಗಳಿಂದಲೂ ಬಾಹುಬಲದಿಂದಲೇ ಸಂಹರಿಸುವ ಪರಾಕ್ರಮಗಳಿಂದ ಪರಿಪೂರ್ಣವಾದದ್ದಾಗಿ ಅಸಂಖ್ಯಾತರಾದ ಮಹಾರಥಿಕರಿಂದ ಇಟ್ಟಣಿಸಿದ್ದಾಗಿ ಸದ್ಗುಣವಂತರು, ಸಾಂಗವೇದಾಧ್ಯಯನ ಸಂಪನ್ನರು, ಆಹಿತಾಗ್ನಿಗಳು, ಅತಿಥಿಗಳಿಗೆ ಬೇಡಿದ ವಸ್ತುಗಳನ್ನು ಕೊಡುವಂಥವರು, ವಸಿಷ್ಠಾದಿ ಮಹಾಮುನಿಗಳಿಗೆ ಸಮಾನರು, ಸತ್ಯಸಂಧರೂ ಆದ ಬ್ರಾಹ್ಮಣೋತ್ತಮರು, ಕವಿಜನಗಳು ಉಳ್ಳದ್ದಾಗಿ ಮೆರೆಯುತ್ತಿತ್ತು. ಅಂತಹ ಅಯೋಧ್ಯ ಪಟ್ಟಣವನ್ನು ಪರಿಪಾಲಿಸುತ್ತಾ ಅತಿ ಪರಾಕ್ರಮಶಾಲಿಯಾದ ದಶರಥ ಮಹಾರಾಯನು ವಿರಾಜಿಸುತ್ತಿದ್ದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ,
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.